ದಲ್ಲಾಳಿಗಳ ಮೂಲಕ ರಸಗೊಬ್ಬರ ಮಾರಾಟ, ರೈತರ ಕಷ್ಟಕ್ಕೆ ಸ್ಪಂದಿಸದ ರಾಜ್ಯ ಸರ್ಕಾರ. ತಿಪಟೂರು ಜೆಡಿಎಸ್ ಮುಖಂಡ ಕೆಟಿಎಸ್ ಆರೋಪ. ತುಮಕೂರು ಕೇಂದ್ರ ಸರ್ಕಾರದ ಜೊತೆ ವ್ಯವಹರಿಸಿ ಅಗತ್ಯ ಗೊಬ್ಬರ ಪಡೆಯುವಲ್ಲಿ ವಿಫಲವಾಗಿರುವ ರಾಜ್ಯ ಸರ್ಕಾರ. ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ರೈತರಿಗೆ ಗೊಬ್ಬರ ನೀಡದೆ ಕೇಂದ್ರದ ಮೇಲೆ ಆರೋಪ ಮಾಡುತ್ತಾ ಸಮಸ್ಯೆಯನ್ನ ಮತ್ತಷ್ಟು ಜಟಿಲವನ್ನ ಮಾಡುತ್ತಿದೆ. ಇರುವ ಗೊಬ್ಬರವನ್ನ ಬ್ರೋಕರ್ಗಳ ಮೂಲಕ ಮಾರಾಟವನ್ನ ಮಾಡಿ ಹಣವನ್ನ ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಆಡಳಿತಕ್ಕೆ ರೈತರು ರೋಸಿ ಹೋಗಿದ್ದಾರೆ. ಗ್ಯಾರಂಟಿ ಆಸೆ ತೋರಿಸಿ ಜನರಿಂದ ಓಟು ಪಡೆದು ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ ನಂತರ ಜನರ ಹಿತವನ್ನ ಮರೆತಿದ್ದಾರೆ. ರೈತರನ್ನ ಕಡೆಗಣಿಸಿದ್ದಾರೆ. ಎಲ್ಲಾ ಕಡೆ ಭ್ರಷ್ಟಾಚಾರ ತುಂಬಿದೆ. ಸರ್ಕಾರಿ ಕಚೇರಿಗಳಲ್ಲಿ ರೈತರ ಅಹವಾಲುವನ್ನ ಕೇಳುವವರಿಲ್ಲ. ಜಿಲ್ಲಾಡಳಿತವೂ ಕೂಡ ಹದಗೆಟ್ಟಿದೆ. ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಹೋರಾಟಕ್ಕಿಳಿದು ರೈತರನ್ನ ಪೊಲೀಸರು ಬಳಸಿ ಬೆದರಿಸಲಾಗಿದೆ. ಆದರೆ ಕಾಂಗ್ರೆಸ್ನ ಸಚಿವರಾಗಲಿ ಶಾಸಕರಾಗಲಿ ರೈತರ ಪರ ನಿಲ್ಲಲಿಲ್ಲ. ತಿಪಟೂರು ಮುಖಂಡ ಕೆಟಿ ಶಾಂತಕುಮಾರ್ ರಾಜ್ಯ ಸರ್ಕಾರಕ್ಕೆ ಟೀಕಿಸಿದ್ದಾರೆ. ಜೆಡಿಎಸ್ ಪಕ್ಷದ ವತಿಯಿಂದ ಇಂದು ಹಮ್ಮಿಕೊಂಡಿದ್ದ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಮಾತನಾಡುತ್ತಿದ್ದ ಅವರು, ಈಗ ಚುನಾವಣೆ ಆದರೂ 25-30 ಸೀಟು ಅಷ್ಟೇ ಬರುವುದು. ಸ್ವಪಕ್ಷದ ಶಾಸಕರು ರೋಸಿ ಹೋಗಿದ್ದಾರೆ. ರೈತರಿಗೆ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸವೂ ಕೂಡ ಹೋಗಿದೆ. ಜಿಲ್ಲೆಗೆ ಹೇಮಾವತಿ ನೀರು 24 ಟಿಎಂಸಿ ಹರಿಸುವಲ್ಲಿ ಜಿಲ್ಲೆಯ ಸಚಿವರು ಶಾಸಕರು ವಿಫಲರಾಗಿದ್ದರು. ರಾಜ್ಯ ಸರ್ಕಾರ ರೈತರಿಗೆ ಸ್ಪಂದಿಸುತ್ತಿಲ್ಲ. ಹವಾಮಾನ ಇಲಾಖೆಯ ಮುನ್ಸೂಚನೆ ಇದ್ದರೂ ಸಹ ರಸಗೊಬ್ಬರ ಬಿತ್ತನೆಯ ಬೀಜಗಳಿಗೆ ಸಮರ್ಪಕ ವಿತರಣೆಗೆ ಪೂರ್ವ ತಯಾರಿ ಮಾಡಿಕೊಳ್ಳದೆ ರೈತರು ಪರದಾಡುವಂತೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಸಂಪೂರ್ಣ ವಿಫಲರಾಗಿದ್ದು ಕೂಡಲೇ ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನ ನೀಡಬೇಕೆಂದು ಕೆಟಿ ಶಾಂತಕುಮಾರ್ ಮನವಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಅಧೀಕ್ಷಕರಿಗೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಅಂಜನಪ್ಪ, ಮುಖಂಡ ಜಗದೀಶ್ ಟಿಆರ್ ನಾಗರಾಜು, ಮಾಜಿ ಉಪಮೇಯರ್ ಟಿಕೆ ನರಸಿಂಹಮೂರ್ತಿ, ಧರಣೇಂದ್ರ ಕುಮಾರ್, ಎಚ್ಡಿಕೆ ಮಂಜುನಾಥ್, ರಾಮಕೃಷ್ಣಪ್ಪ, ಮುಖಂಡರಾದ ರೇಖಾರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ವರದಿ ಮಂಜು ಗುರುಗದಳ್ಳಿ. ನಾಗಣ್ಣವರಿದ್ದಾರೆ ಗುಬ್ಬಿ, ಮತ್ತು ನಮ್ಮ ಸಿಂಗಾಯಪ್ಪ ಅವರು ಈ ತಾನೇ ಬಂದಿದ್ದಾರೆ, ನಮ್ಮ ಶಿರಾದ ಉಗ್ರೇಶ್ ಅವರು ಬಂದಿದ್ದಾರೆ, ಮತ್ತು ಎಲ್ಲ ಮುಖಂಡರಿದ್ದೀರಾ. ಎಲ್ಲರೂ ಹೆಸರು ಹೇಳಕ್ ಹೋಗಲ್ಲ, ಆಗ್ಲೇ ನಮ್ಮ ಅಂಜನಪ್ಪ ಹೇಳಿದ್ದಾರೆ, ಮತ್ತು ನಮ್ಮ ಎಲ್ಲ ಮಹಿಳಾ ಕಾರ್ಯಕರ್ತರಿದ್ದೀರಾ, ಎಲ್ರಿಗೂ ಅಧ್ಯಕ್ಷಗಳಿದ್ದೀರಾ, ಎಲ್ಲ ತಾಲೂಕಿನ ಪ್ರಮುಖ ಅಧ್ಯಕ್ಷಗಳು, ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ ಹೇಳಿ, ಹಾಗೆ ನಮ್ಮ ಮಾಧ್ಯಮ ಮಿತ್ರರು, ಹಿಂಗಾಗ್ಲೇ ಗೊತ್ತಿದೆ ಈ ವರ್ಷ ಮಳೆ ಬೇಗ ಬರುತ್ತೆ ಅಂತ ಇತ್ತು, ಆಗ್ಲೇ ಬೇಗ ಬಂದಿತ್ತು. ಅದು ಮುನ್ಸೂಚನೆ ಬಹುಶಃ ಎಲ್ರಿಗೂ ಗೊತ್ತಿತ್ತು. ಆಮೇಲೆ ಹಲವಾರು, ಏಕೆಂದ್ರೆ ನಮ್ಮ ಎಲ್ಲ ಈ ಭಾಗ ಏನಿದೆ ನಮ್ಮ ಇಂಟೀರಿಯರ್ ಪ್ರದೇಶ, ಇದು ಒಂದು ಸ್ವಲ್ಪ ಬರಡು ಪ್ರದೇಶ. ನಮಗೆ ಏನ್ ಮಳೆ ಬಂದಿದೆ, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಜಾಸ್ತಿ ಮಳೆ ಬಂದಿದೆ. ನಾರ್ತ್ ಕರ್ನಾಟಕ ಇರ್ಬೋದು, ಎಲ್ಲ ಕೊಪ್ಪಳ ಇರ್ಬೋದು, ಆ ಭಾಗದಲ್ಲಿ ಹೆಚ್ಚಿನ ಮಳೆ ಬಂದಿದೆ. ಕೃಷಿ ಸಚಿವರಿಗೆ ಇದ್ರ ಬಗ್ಗೆ ಈಗಾಗಲೇ ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆಯಿಂದ ಈಗಾಗಲೇ ಅದ್ರ ಬಗ್ಗೆ ಮಾಹಿತಿ ಇತ್ತು. ಮಾಹಿತಿ ಮೊದಲೇನಂತ ಹೇಳಿದ್ರು, ಈಗಾಗಲೇ ಮಳೆ ಬಂದಿದೆ, ನಮಗೆ ಎಲ್ಲಾ ಸೌಕರ್ಯ, ರಸಗೊಬ್ಬರ ಸೌಕರ್ಯ ಎಲ್ಲ ಇದೆ, ಹಾಗಾಗಿ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು. ಈಗ ಏನ್ ಹೇಳ್ತಾರೆ,